ಫ್ರೈಡೇ ಸ್ಯಾಟರ್ಡೆ ಸಂಡೇ 3 ಡೇಸು ಲೀವ್ ಇರೋದ್ರಿಂದ ನಾವು ಟ್ರಿಪ್ ಹೋಗ್ತಿದ್ದೀವಿ. ಬ್ಯಾಗ್ ಎಲ್ಲ ಪ್ಯಾಕ್ ಆಗಿ ಇಟ್ಟಿದ್ದೀವಿ ನೋಡಿ. ಈಗ ಅವ್ರನ್ನ ಪಿಕಪ್ ಮಾಡ್ಕೊಳಕ್ಕೆ ಹೋಗಬೇಕು ನೋಡಿ. ನಮ್ಮ ಡ್ರೈವರು ಇವರೇ ನೋಡಿ. ಖಾಲಿ ಇದೆ ರೋಡು, ಯಾರೂ ಇಲ್ಲ 3 o'clockಗೆ. ಟೀ ಮಾಡ್ತಾ ಇದ್ದಾರೆ ಪಾಪ ನಮಗೋಸ್ಕರ. ತನ್ವಿ ಆಯ್ ಮಾಡಿ. ದೇವಸ್ಥಾನ ಇದೆ ಇಲ್ಲಿ, ಮಲೆ ಮಹದೇಶ್ವರ ಸ್ವಾಮಿ. ಇವರಂತೂ ನಿದ್ದೆ ಮಾಡೋಕ್ಕೆ ಬಂದಿರೋದು, ಎಂಜಾಯ್ ಮಾಡೋಕ್ಕೆ ಬಂದಿಲ್ಲ. ಬೆಂಗಳೂರಲ್ಲಿ ಚೆನ್ನಾಗಿದೆಯಾ, ಇಲ್ಲಿ ಚೆನ್ನಾಗಿದೆಯಾ? ಯಾವುದು ಪ್ರಾಣಿನೇ ಕಾಣಿಸ್ತಿಲ್ಲ. ಆಲ್ರೆಡಿ ಫಾರೆಸ್ಟ್ ಎಂಟ್ರಿ ಆಗಿ ಆಲ್ಮೋಸ್ಟ್ ಒಂದು 10-15 ಮಿನಿಟ್ಸ್ ಆಯಿತು. ರೇಡಿಯೋ ನೋಡಿ ಎಷ್ಟು ಚೆನ್ನಾಗಿದೆ. ಟೀ ಚೆನ್ನಾಗಿದೆಯಾ? ಫೈನಲಿ ರೀಚ್ ಆಗಿದ್ದೀವಿ ಗಾಯ್ಸ್. ಐ ಥಿಂಕ್ 4 o'clock ಅನಿಸುತ್ತೆ, ಇವಾಗ 10:30. ಹಾಯ್ ಗಾಯ್ಸ್. ಸೊ ನಾವು ಫ್ರೈಡೇ ಸ್ಯಾಟರ್ಡೆ ಸಂಡೇ 3 ಡೇಸು ಲೀವ್ ಇರೋದ್ರಿಂದ ನಾವು ಟ್ರಿಪ್ ಹೋಗ್ತಿದ್ದೀವಿ ವಾಯ್ನಾಡ್ಗೆ. ನಾನು, ನಮ್ಮ ಹಸ್ಬೆಂಡು, ನನ್ನ ತಮ್ಮ ಮತ್ತು ನನ್ನ ಫ್ರೆಂಡು, ಅವ್ರ ಹಸ್ಬೆಂಡು, 2 ಮಕ್ಕಳು. ಈ ಟ್ರಿಪ್ಪಲ್ಲಿ ನಾವು ಹೆಂಗೆ ಎಂಜಾಯ್ ಮಾಡ್ತೀವಿ ಅಂತ ಈ ವ್ಲಾಗ್ಸಲ್ಲಿ ನಿಮಗೆ ಗೊತ್ತಾಗುತ್ತೆ. ನನ್ನ ಈ ಒಂದು ಹೊಸ ಚಾನಲ್ನ ಯಾರ್ಯಾರು ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಬ್ಯಾಗೆಲ್ಲ ಪ್ಯಾಕ್ ಆಗಿ ಇಟ್ಟಿದ್ದೀವಿ ನೋಡಿ. ಇದು ದೊಡ್ಡ ಬ್ಯಾಗ್ ಇದೆ, ಆಮೇಲೆ ಚಿಕ್ಕದು ಒಂದು ಮೇಕಪ್ದು, ಆಮೇಲೆ ಇದು ತಿಂಡಿ, ಆಮೇಲೆ ಇದು ನಂದು. ಸೊ ನಾವೆಲ್ಲ ರೆಡಿ ಆಗಿದ್ದೀವಿ. ಈಗ ಅವ್ರನ್ನ ಪಿಕಪ್ ಮಾಡ್ಕೊಳಕ್ಕೆ ಹೋಗಬೇಕು. ಹೋಗೋಣ ಬನ್ನಿ. ನೋಡಿ ನಮ್ಮ ಡ್ರೈವರು ಇವರೇ, ಪರಿಚಯ ಮಾಡ್ಕೊಬಿಡಿ. ನಿಮ್ಗೆ ಯಾರಿಗಾದ್ರೂ ಡ್ರೈವರ್ ಅವಶ್ಯಕತೆ ಇದ್ರೆ ಕಾಲ್ ಮಾಡಿ, ಬರ್ತಾರೆ. ರೋಡೆಲ್ಲ ಖಾಲಿ ಇದೆ. ಇವಾಗ ನಮ್ಮ ಫ್ರೆಂಡ್ ಮನೆ ರೀಚ್ ಆದ್ವಿ ನೋಡಿ. ಖಾಲಿ ಇದೆ ರೋಡು, ಯಾರೂ ಇಲ್ಲ 3 o'clockಗೆ. ಬನ್ನಿ ಹೋಗೋಣ ಅವ್ರ ಮನೆಗೆ. ಆಯ್ ಮಾಡಿ, ಬನ್ನಿ ಈ ಕಡೆ ಆಯ್ ಮಾಡಿ. ಇವರೇ ನನ್ನ ಫ್ರೆಂಡು ಲಕ್ಷ್ಮಿ ಅಂತ ನೋಡಿ. ಬ್ಯಾಗ್ಸ್ ಎಷ್ಟು ಇದೆ, ನಮಗಿಂತ ಅವ್ರದ್ದೇ ಜಾಸ್ತಿ ಇದೆ. ನಾನು ಅದಕ್ಕೆ ಹೇಳಿದೆ, ಅದು ನಮ್ಮ ಬಟ್ಟೆಗಳು ಜಾಸ್ತಿ ಇದೆ ಅಂತ ಹೇಳೋದನ್ನ ಇಲ್ವಾ ನಮಗೆ. ಟೀ ಮಾಡ್ತಾ ಇದ್ದಾರೆ ಪಾಪ ನಮಗೋಸ್ಕರ. ನೋಡ್ತಾ ಇದ್ದೀನಿ. ನಮಗಿಂತ ಈ ಬ್ಯಾಗ್ಗಳೇ ಜಾಸ್ತಿ ಆಗೈತೆ. ಒಂದು ಸೀಟ್ ಇತ್ತಲ್ಲ, ಅದೇನಾಯ್ತು? ಶಾಪಿಂಗ್ ಬೇರೆ ಮಾಡ್ತೀವಿ. ಇನ್ನೇ ನಮಗೆ ಮುಚ್ಬಿಟ್ಟು ಒಳಗಿಂದ. ರೈಟ್ ಇಂದ ಬರಬೇಕು. ಆಯ್ ಮಾಡು ತನ್ವಿ, ಅಲ್ಲಿ ಆಯ್ ಮಾಡು ಮಾಡು ಬೇಗ. ಹೇಳು ಹಾಯ್. ಆಯ್. ನಿದ್ದೆ ಮಾಡ್ತಾಳೆ. ಹೂವು ಅಲ್ಲಿ ಒಳಗಡೆ ಆಂಜನೇಯಗೆ ಹಾಕ್ಬಿಡೋಣ. ಆಂಜನೇಯ ಗಣಪತಿ ಹಾಕ್ಬಿಡವ್ರೆ. ಈಗ ಸಂಡ್ರಿದ್ದೇನಾ? ಕಾರ್ಗೆ ಪೂಜೆ ಮಾಡ್ತಾ ಇದ್ದೀವಿ ನೋಡಿ. ದೇವಸ್ಥಾನ ಇದೆ ಇಲ್ಲಿ, ಮಲೆ ಮಹದೇಶ್ವರ ಸ್ವಾಮಿ.
ಮೈಸೂರಲ್ಲಿ ಫೇಮಸ್ ಇದು. ಎಲ್ರಿಗೂ ನಿದ್ದೆ ಆಗಿ ಇವಾಗ ಎದ್ದಿದ್ದೀವಿ ಗಾಯ್ಸ್. ಇವರಂತೂ ನಿದ್ದೆ ಮಾಡೋಕ್ಕೆ ಬಂದಿರೋದು, ಎಂಜಾಯ್ ಮಾಡೋಕ್ಕೆ ಬಂದಿಲ್ಲ. 7:30 ಆಗಿದೆ ನೋಡಿ. ಈಗ ತಾನೇ ಟಿಫನ್ ಮಾಡೋಕ್ಕೆ ಬಂದಿದ್ದೀವಿ ಹೋಟೆಲ್ಗೆ. ಫಸ್ಟ್ ಟೈಮ್ ಬಂಡೀಪುರ ಹೋಟೆಲಲ್ಲಿ ತಿಂತಾ ಇರೋದು. ನೋಡೋಣ ಬನ್ನಿ ಇಲ್ಲಿ ತಿಂಡಿ ಟೇಸ್ಟ್ ಮಾಡೋಣ ಹೆಂಗಿರುತ್ತೆ ಅಂತ. ಹಾಯ್. ಇವಳಂತೂ ಮಾತಾಡ್ತಾನೆ ಇಲ್ಲ ನಮ್ಮ ಜೊತೆಗೆ. ಹಾಯ್ ಮಾಡು. ಇಲ್ಲಿ ನೋಡು, ಈ ಕಡೆ ಇಲ್ಲಿ ಇಲ್ಲಿ ಕ್ಯಾಮ್ರಾ ನೋಡು. ಹಾಯ್ ನೋಡಲ್ಲ. ಪೂರಿ ಪೂರಿ ನೋಡ್ಬೇಕು ಬೇಗ ನೀನು ನೋಡ್ಬೇಕು ನೋಡ್ಬೇಕು. ನೋಡಿ ನಮ್ಮ ಡ್ರೈವರ್ ಪಾಪ ತುಂಬ ಸುಸ್ತಾಗ್ಬಿಟ್ಟವ್ರೆ. ಕಾರು ಓಡಿಸಿ 4 hours ಕಂಟಿನ್ಯೂಸ್ ಓಡಿಸಿದ್ದಾರೆ. ಇಂಥ ಡ್ರೈವರ್ ನಿಮ್ಗೆಲ್ಲೂ ಸಿಗೋದಿಲ್ಲ. ಬೇಗ ಬುಕ್ ಮಾಡ್ಕೊಳ್ಳಿ ಇವಾಗಲೇ. ಏನು ಹೇಳ್ತೀರಾ ಸರ್, ಹೇಳಿ. ಹೆಂಗಿದೆ ಚಂದು ದೋಸೆ? ಚೆನ್ನಾಗಿದೆಯಾ? ಬೆಂಗಳೂರಲ್ಲಿ ಚೆನ್ನಾಗಿದೆಯಾ ಇಲ್ಲಿ ಚೆನ್ನಾಗಿದೆಯಾ? ಇಲ್ಲಿ ಚೆನ್ನಾಗಿದೆಯಾ? ನಿಮಗೆ ಅಕ್ಕ ದೋಸೆ ಚೆನ್ನಾಗಿದೆ. ಚೆನ್ನಾಗಿದೆಯಾ? ನಿಮಗೆ ಎಲ್ಲಿ ಇಷ್ಟ ಆಯಿತು? ನನಗೆ ಚಟ್ನಿ ಇಷ್ಟ ಆಗಿದೆ. ಅಲ್ಲ, ಬೆಂಗಳೂರಲ್ಲಿ ಇಷ್ಟ ಆಯಿತಾ ಬಂಡೀಪುರದಲ್ಲಿ ಇಷ್ಟ ಆಯಿತಾ? ಬೆಂಗಳೂರಲ್ಲಿ ಚೆನ್ನಾಗಿದೆ ದೋಸೆ. ಕೊಕೊನಟ್ ಆಯಿಲ್. ನೀವು ದೋಸೆ ಆರ್ಡರ್ ಮಾಡಿದ್ರಾ? ಪೂರಿ ತಾನೆ? ನೀನು ಪೂರಿ 2 ಪ್ಲೇಟ್ ಪೂರಿ ಹೇಳಿರೋದು. 2 ಪ್ಲೇಟ್ ಪೂರಿ ನೀವು ಹೇಳಿದ್ದು. ಹೌದಾ? ಇದು ಜಾಸ್ತಿದು ನೋಡಿ ಎಷ್ಟು ದೊಡ್ಡ ಪೂರಿ ಇದೆ. ತಿಂಡಿ ಎಲ್ಲ ಆಯಿತು. ತುಂಬ ಚೆನ್ನಾಗಿತ್ತು ಗಾಯ್ಸ್. ನೀವೇನಾದರೂ ಈ ಸೈಡ್ ಏನಾದರೂ ಬಂದರೆ ನೀವು ಇಲ್ಲಿಗೆ ಬನ್ನಿ, ತಿಂಡಿ ತಿನ್ನಿ. ದೋಸೆ ಮಾತ್ರ ಮಿಸ್ ಮಾಡಬೇಡಿ, ತುಂಬ ಚೆನ್ನಾಗಿತ್ತು. ಬಂಡೀಪುರ ವಿಲೇಜ್ ರೆಸಾರ್ಟ್ ಇದು, ತುಂಬ ಚೆನ್ನಾಗಿತ್ತು. ಗೊತ್ತಾಗಲ್ಲ ನೋಡಿ, ಇದೆಲ್ಲ ಬಂಡೀಪುರ ಫಾರೆಸ್ಟ್ ಏರಿಯಾ. ನಮಗೆ ಗೊತ್ತಾಗಲ್ಲ ಅಲ್ಲಿ ಇದೆ ಅಂತ, ಅದು ಪ್ರಾಬ್ಲಮ್. ಯಾವುದು ಪ್ರಾಣಿನೇ ಕಾಣಿಸ್ತಿಲ್ಲ. ನಾವು ಕಾರಲ್ಲಿರೋರು ಮಾತ್ರ ಪ್ರಾಣಿಗಳ ಥರ ನೋಡ್ತಾ ಇದ್ದೀವಿ. ಕಾಣಿಸ್ತದೆ ಅಂತ ನೋಡ್ತಾರೆ, ಆದರೆ ಯಾವುದು ಕಾಣಿಸ್ತಲ್ಲ. ಗಿಡಗಳು ಕಾಣಿಸ್ತಾ ಇದೆ. ಸ್ಪೀಡಾಗಿ ಹೋಯ್ತಾರೋ ಗೊತ್ತಾಗ್ತದೆ. ಸ್ಪೀಡಾಗಿ ಹೋಗ್ತವ್ರೆ ಡ್ರೈವರು. ಯಾವ್ದಾದ್ರು ಪ್ರಾಣಿ ಬಂದ್ಬಿಡುತ್ತೆ ಏನೋ ಅಂತ ಭಯ ಆಗ್ತಾ ಇದೆ ಅವ್ರಿಗೆ. ಭಯ ಆಗ್ತಿದೆ. ಫುಲ್ ಸೌಂಡು ನೋಡು ಹೆಂಗೆ ಕೇಳಿಸ್ತದೆ. ಇದು ಫುಲ್ಲು ಬಂಡೀಪುರ ಫಾರೆಸ್ಟ್ ಏರಿಯಾ. ತುಂಬ ಚೆನ್ನಾಗಿದೆ. ವೆದರು ಚೆನ್ನಾಗಿದೆ ಇವತ್ತು ನೋಡಿ. ಮಾಡಿದ್ರೆ ಸಕ್ಕತ್ತಾಗಿರುತ್ತೆ. ಆದ್ರೂ ಇವರೆಲ್ಲ ಬೈಕಲ್ಲಿ ಹೆಂಗೆ ಬಿಡ್ತಾರೆ ಅವ್ರನ್ನ? ಇದು ಕಮ್ಮಿ ಅಣ್ಣ. ಆನೆ ನೋಡಿ, ಆನೆ ಅಲ್ಲೋಡು, ಆನೆ ಇದೆ ಕಾಣಿಸ್ತಾ? ಗ್ಲಾಸ್ ಇಳಿಸಿ. ಅಲ್ಲಿ ಮುಂದೆ ಹೋಣ. ನನಗೆ ಆನೆ ಕಾಣಿಸ್ತಾ. ನೋಡಿ ಫ್ರೆಂಡ್ಸ್, ಇಷ್ಟೊತ್ತಿಗೆ ಇವಾಗ 1-2 ಆನೆ ಕಾಣಿಸೈತೆ ನೋಡಿ. 2 ಇದ್ದಾವೆ ಆನೆ. ಆಲ್ರೆಡಿ ಫಾರೆಸ್ಟ್ ಎಂಟ್ರಿ ಆಗಿ ಆಲ್ಮೋಸ್ಟ್ ಒಂದು 10-15 ಮಿನಿಟ್ಸ್ ಆಯಿತು. ಇವಾಗ ಎಂಟ್ರಿ ಆಗಿದೆ ನೋಡಿ. ಎಷ್ಟು ಚೆನ್ನಾಗಿದೆ 2 ಆನೆ.
ಅಷ್ಟೇನಾ? ಟೀ ಬೇಕಾ? ಗ್ಲಾಸ್ ಒಂದು ರೇಡಿಯೋ ನೋಡಿ ಎಷ್ಟು ಚೆನ್ನಾಗಿದೆ. ಒಂದು ಪೇಪರ್ ಗ್ಲಾಸ್ ಕೊಡಿ ಕೊಡ್ತಾರೆ. ಧನ್ವಿ ಪೇಪರ್ ಗ್ಲಾಸ್ ಯೂಸ್ ಮಾಡ್ಬೋದಾ? ನೋ ಪ್ರಾಬ್ಲಮ್ ಬಿಡಿ ಸರ್, ನಾನು ಹೇಳ್ದೆ ಮೇಡಮ್ ಅದಕ್ಕೆ ಕೊಟ್ಟಿರೋದು ಅವರು. ಅವ್ರು ಮಾಡ್ತಾರೆ ಅಂತ. ಟೀ ಚೆನ್ನಾಗಿದೆಯಾ? ಟೀ ಚೆನ್ನಾಗಿದೆಯಾ? ಸೂಪರ್. ಕುಡಿ. ಒಂದು ಅಜ್ಜಿ ಕಡೆ ಮಾತ್ರ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನೋಡು. ಅಲ್ಲ ಎಷ್ಟು ಚೆನ್ನಾಗಿದೆ ಅಣ್ಣ, ಒಂಥರ ಪೀಸ್ ಆಗಿದೆ ಅಣ್ಣ ಇದು. ಯಾವುದೋ ಒಂದು ಬೇರೆ ದೇಶದಲ್ಲಿ ನೋಡಿದೆ. ಹಾಂ, ಬೇರೆ ದೇಶದಲ್ಲಿ ಹಿಂಗಿರುತ್ತಲ್ವ ರಾಗು, ಹೌದೌದು, ಆ ಥರ ಐತೆ. ನಮ್ಮಲ್ಲಿ ಚೆನ್ನಾಗಿಟ್ಟಿದ್ದಾರೆ. ಕೇರಳ ಸಿಟಿ ಹಾಳು ಮಾಡಿ ಕೊಟ್ಟವ್ರು. ಎಷ್ಟು ನೀಟಾಗಿ ಇಟ್ಕೊಂಡ್ರೆ. ಚೆನ್ನಾಗಿ ಇಟ್ಕೊಂಡಿದ್ದಾರೆ. ನಬಿ ಹಂಗೆ போயிட்டு ಇವರು ಚಿಕನ್ ಕಡೆ ಇದ್ದೀವಿ. ಫೈನಲಿ ರೀಚ್ ಆಗಿದ್ದೀವಿ ಗಾಯ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂಸ್, ನೋಡಿ ಬೆಟ್ಟ ನೋಡಿ ಚೆನ್ನಾಗಿದೆ. ಎಷ್ಟು ಗಂಟೆಗೆ ಹೊರಟಿದ್ದು ಗೊತ್ತಾ? ಐ ಥಿಂಕ್ 4 o'clock ಅನಿಸುತ್ತೆ. ಇವಾಗ 10:30. 5, 6, 7, 8, 9, 10 ಆಲ್ಮೋಸ್ಟ್ 6 hours ಜರ್ನಿ. ಈಗ ಹೋಮ್ ಸ್ಟೇಗೆ ಹೋಗ್ತಾ ಇದ್ದೀವಿ. ಬನ್ನಿ ತೋರಿಸ್ತೀನಿ ಹೆಂಗಿದೆ ಅಂತ. ಫಸ್ಟ್ ನಮ್ಮ ಡ್ರೈವರ್ಗೆ ಥ್ಯಾಂಕ್ಸ್ ಹೇಳ್ಬಿಡಿ, ಕರೆಕ್ಟಾಗಿ ಸೇಫಾಗಿ ಕರ್ಕೊಂಡ್ಬಂದ್ರು. ನೋಡಿ ಎಂಥ ಬ್ಯೂಟಿಫುಲ್ ನೇಚರ್ ಇದೆ. ಒಳ್ಳೆ ಲೊಕೇಶನ್. ನಾನು ಎಲ್ಲ ನಮ್ಮ ಡ್ರೈವರ್ ಚಾಯ್ಸ್ ಇದೆಲ್ಲ. ಊರು ತುಂಬ ಚೆನ್ನಾಗಿದೆ. ಊರು ತುಂಬ ಚೆನ್ನಾಗಿದೆ. ಇದೇನು ಬೆಟ್ಟ ಎಲ್ಲ ಚೆನ್ನಾಗಿದೆ ಅಣ್ಣ. ತುಂಬ ಚೆನ್ನಾಗಿದೆ. ಬೆಟ್ಟ ಗುಡ್ಡ ಎಲ್ಲ ಇದೆ. ಬನ್ನಿ ಒಳಗಡೆ ಹೋಗೋಣ ಇವಾಗ. ಅಲ್ಲಿ ಮೊಟ್ಟೆ ಐತ, ಇದು ಅಣ್ಣ, ಅಲ್ಲಿ ಮೊಟ್ಟೆ ಐತೆ ನೋಡ್ಕೊ. entrance. ಮೊಟ್ಟೆ ಐತಲ್ಲ. ವ್ಯೂಸು ಸಕ್ಕತ್ತಾಗಿದೆ. ಇದೆಲ್ಲ ಇದು ಮಾಡ್ಬೋದು. ಉಯ್ಯಾಲೆ ಇದೆ ಮೇಲೆ.